ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ KCET ಎಕ್ಸಾಮ್ ಬರೆದಿದ್ದೀರಿ. ಸೊ ಆ KCET ಎಕ್ಸಾಮಿನ ಸೊಲ್ಯೂಷನನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಈಗ. ಸೊ ಈಗ ನನ್ನ ಕಡೆ ಇರೋದು ಯಾವುದು ಅಂದರೆ ಕೋಡ್ C4. ಕ್ವಶನ್ ಪೇಪರ್ ಇನ್ ಕೋಡ್ ಯಾವುದು C4. ಸೊ ಈ C4ಅಲ್ಲಿ ಮೊದಲೇ ಕ್ವಶನ್ ಏನಿದೆ ಅಂದರೆ ದ ರೇಷಿಯೋ ಆಫ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ಸ್ ಆಫ್ ಆಕ್ಸಿಜನ್ ಈಸ್ ಅಂತ ಕೇಳಿದ್ರೆ, ಅಂದರೆ ನೀವೇನು ಕಂಡುಹಿಡಬೇಕಿಲ್ಲ ಅಂದರೆ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಆಫ್ ದ ಆಕ್ಸಿಜನ್ ಕಂಡುಹಿಡಬೇಕು. ನಮ್ಗೆ ಆಲ್ರೆಡಿ ಗೊತ್ತಿದೆ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿದು ಫಾರ್ಮುಲಾನು ಗೊತ್ತಿದೆ, ಡಿಗ್ರೀಸ್ ಆಫ್ ಫ್ರೀಡಮಿಂದು ಗೊತ್ತಿದೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಡಿಗ್ರೀಸ್ ಆಫ್ ಫ್ರೀಡಮಿನ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ಇಲ್ಲಿ ಆ ರಿಲೇಟೆಡ್ ಟು ಡಿಗ್ರೀಸ್ ಆಫ್ ಫ್ರೀಡಮ್ ರಿಲೇಟೆಡ್ ಟು ವಾಟ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅದು ನೋಡಬೇಕು. ನಮಗೆ ಗೊತ್ತಿದೆ ಗಾಮಾ ಈಸ್ ಈಕ್ವಲ್ ಟು ವಾಟ್ 1+2/F. ಸೊ ಇಲ್ಲಿ F ಅಂದರೆ ಏನಪ್ಪ, ಇಟ್ಸ್ ನಥಿಂಗ್ ಬಟ್ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಹಿಯರ್ ಆ್ಯಸ್ ಪರ್ ದ ಕ್ವಶನ್ ಏನು ಕೊಟ್ಟಾರೆ, ಇಲ್ಲಿ ಆಕ್ಸಿಜನಿಗೆ ಕೇಳಿದ್ದಾರೆ. ಯಾವ್ದು ಕೇಳಿದ್ದಾರೆ? ಆಕ್ಸಿಜನ್. ಸೊ ದೇರ್ ಫೋರ್ ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ ಆ್ಯನ್ ಆಕ್ಸಿಜನ್ ಕಂಡುಹಿಡಿಬೇಕು. ನಮ್ಗೆ ಆಲ್ರೆಡಿ ಗೊತ್ತಿದೆ ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ ಆಕ್ಸಿಜನ್ ಎಷ್ಟು 5. ಸೊ ಇದನ್ನು F ಇರೋ ಒಂದು ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು, ನಮಗೆ ಗಾಮಾ ಆರಾಮ್ ಸಿಗುತ್ತೆ. ಸೊ ದೇರ್ ಫೋರ್ ಈಸಿಯೆಸ್ಟ್ ಕ್ವಶನ್ ಇದು. ದೇರ್ ಫೋರ್ ಗಾಮಾ ಈಸ್ ಈಕ್ವಲ್ ಟು 1+2/F. F ಅಂದರೆ 5, 5 1 5, 0.4. ಸೊ 1+0.4 ಆಯಿತು, ದಟ್ ಈಸ್ ಈಕ್ವಲ್ ಟು ವಾಟ್ 1.4. ದೇರ್ ಫೋರ್ ಗಾಮಾ ಈಸ್ ಈಕ್ವಲ್ ಟು ಎಷ್ಟು 1.4. ಅಂದರೆ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಆಫ್ ಆನ್ ಆಕ್ಸಿಜನ್ ಎಷ್ಟು 1.4. ದೇರ್ ಫೋರ್ ಆಪ್ಷನ್ ಎ ಈಸ್ ಕರೆಕ್ಟ್.